अस्सलाम वालेकुम। 10वीं जमात की पोयम वचनಗಳು के सॉल्यूशंस कुछ इस तरह से हैं। अ पट्टिಯನ್ನು ब पट्टिಯೊಂದಿಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ। यहाँ पर हमें मुनासिब जोड़ लगाने हैं। ಪ್ರಶ್ನೆ 1 ಬಸವಣ್ಣ ಕೂಡಲ ಸಂಗಮ ದೇವ, ಸಿದ್ಧರಾಮ ಕಪಿಲಸಿದ್ಧ ಮಲ್ಲಿಕಾರ್ಜುನ, ಅಕ್ಕ ಮಹಾದೇವಿ ಚೆನ್ನ ಮಲ್ಲಿಕಾರ್ಜುನ। ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ। ಪ್ರಶ್ನೆ 1 ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಉತ್ತರ ಬಸವಣ್ಣನವರ ಪ್ರಕಾರ ಸ್ಥಾವರ ಅಂದರೆ ಸ್ಥಿರವಾಗಿರುವ ದೇಗುಲ ಅಥವಾ ಕಟ್ಟಡಗಳಿಗೆ ಅಳಿವುಂಟು ನಶಿಸುತ್ತವೆ। ಪ್ರಶ್ನೆ 2 ಕೆರೆಗಳು ನಿಷ್ಪ್ರಯೋಜಕ ಆಗೋದು ಯಾವಾಗ? ಉತ್ತರ ಕೆರೆಗಳನ್ನು ತೋಡಿದರೂ ಅವುಗಳಲ್ಲಿ ಪುಣ್ಯತೀರ್ಥಗಳು ಬರದಿದ್ದರೆ ಆ ಕೆರೆಗಳು ನಿಷ್ಪ್ರಯೋಜಕ। ಪ್ರಶ್ನೆ 3 ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಹೇಳುತ್ತಾರೆ? ಉತ್ತರ ವೇಷಕ್ಕೆ ತಕ್ಕಂತೆ ಆಚರಣೆ ಇರಬೇಕು, ಆಚರಣೆ ಇಲ್ಲದ ವೇಷ ವ್ಯರ್ಥ ಎಂದು ಸಿದ್ಧರಾಮರು ಹೇಳುತ್ತಾರೆ। ಪ್ರಶ್ನೆ 4 ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರದು? ಉತ್ತರ ಸಂತೆಯೊಳಗೆ ಮನೆ ಮಾಡಿದ ಮೇಲೆ ಅಲ್ಲಿನ ಶಬ್ದಕ್ಕೆ ಅಂಜಬಾರದು, ನಾಚಬಾರದು। ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ। ಪ್ರಶ್ನೆ 1 ಲೋಕದಲ್ಲಿ ಹುಟ್ಟಿದ ಮೇಲೆ ಸ್ತುತಿತ ನಿಂದೆಗಳನ್ನು ಅಕ್ಕ ಮಹಾದೇವಿಯವರು ಹೇಗೆ ಸ್ವೀಕರಿಸಬೇಕು ಎಂದಿದ್ದಾರೆ? ಉತ್ತರ ಲೋಕದಲ್ಲಿ ಹುಟ್ಟಿದ ಮೇಲೆ ಸ್ತುತಿ, ಹೊಗಳಿಕೆ ಮತ್ತು ನಿಂದೆಗಳು, ತೆಗಳಿಕೆ ಸಹಜ. ಇವುಗಳು ಬಂದಾಗ ಮನಸ್ಸಿನಲ್ಲಿ ಕೋಪವನ್ನು ತಾಳದೆ ಶಾಂತಚಿತ್ತರಾಗಿ ಸಮಾಧಾನದಿಂದ ಇರಬೇಕು ಎಂದು ಅಕ್ಕ ಮಹಾದೇವಿ ತಿಳಿಸಿದ್ದಾರೆ। ಪ್ರಶ್ನೆ 2 ಬಸವಣ್ಣನವರ ದೇಹವೇ ದೇಗುಲ ಎಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ? ಉತ್ತರ ಬಸವಣ್ಣನವರು ತಮ್ಮ ಕಾಲುಗಳೇ ದೇಗುಲದ ಕಂಬಗಳು, ದೇಹವೇ ದೇವಾಲಯ, ಶಿರವೇ ಅಂದರೆ ತಲೆ, ಅದರ ಮೇಲಿರುವ ಹೊನ್ನ ಕಳಸ ಎಂದು ವರ್ಣಿಸಿದ್ದಾರೆ। ಅಂದರೆ ಬಾಹ್ಯವಾಗಿ ದೇವಸ್ಥಾನ ಕಟ್ಟಲು ಹಣವಿಲ್ಲದಿದ್ದರೂ ತನ್ನ ಅಂತರಂಗವನ್ನೇ ಪವಿತ್ರವಾದ ಗುಡಿಯನ್ನಾಗಿ ಮಾಡಿಕೊಳ್ಳಬಹುದು ಎಂದು ಅವರು ಪ್ರತಿಪಾದಿಸುತ್ತಾರೆ। ಪ್ರಶ್ನೆ 3 ವೇಷ ಆಚರಣೆಗೆ ಬಗ್ಗೆ ಸಿದ್ಧರಾಮರ ಚಿಂತನೆಯನ್ನು ತಿಳಿಸಿ। ಉತ್ತರ ಕೇವಲ ವೇಷ ಧರಿಸುವುದರಿಂದ ಯಾವುದೇ ಫಲವಿಲ್ಲ, ಆ ವೇಷಕ್ಕೆ ತಕ್ಕಂತೆ ನಡವಳಿಕೆ ಅಥವಾ ಆಚರಣೆ ಇರಬೇಕು। ಹಾಗೆಯೇ ವೇದಾಂತವನ್ನು ಓದಿದ ಮಾತ್ರಕ್ಕೆ ಪ್ರಯೋಜನವಿಲ್ಲ, ಮನುಷ್ಯನು ಬ್ರಹ್ಮಜ್ಞಾನಿಯಾಗಿ ಅನುಭವ ಪಡೆಯದಿದ್ದರೆ ಆ ಓದು ವ್ಯರ್ಥ ಎಂಬುದು ಸಿದ್ಧರಾಮರ ಚಿಂತನೆಯಾಗಿದೆ। ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ। ಪ್ರಶ್ನೆ 1 ಬಾಹ್ಯ ಹಾಗೂ ಆಂತರಿಕ ನಡವಳಿಕೆಗಳಲ್ಲಿ ಸಾಮ್ಯತೆ ಇರಬೇಕೆಂದು ಸಿದ್ಧರಾಮನು ಹೇಗೆ ಪ್ರತಿಪಾದಿಸಿದ್ದಾನೆ? ಉತ್ತರ ಸಿದ್ಧರಾಮರು ಅಂತರಂಗ ಮತ್ತು ಬಹಿರಂಗದ ಶುದ್ಧತೆಯನ್ನು ಒತ್ತಿ ಹೇಳುತ್ತಾರೆ। ಮನುಷ್ಯನು ಹಾಕುವ ವೇಷಕ್ಕೂ ಅವನ ನಡತೆಗೂ ಸಾಮ್ಯತೆ ಇರಬೇಕು। ವೇಷವೊಂದನ್ನು ಹಾಕಿ ನಡವಳಿಕೆ ಮತ್ತೊಂದಾಗಿದ್ದರೆ ಅದು ಪ್ರಯೋಜನವಿಲ್ಲ। ವೇದಾಂತ ಓದುವುದು ಕೇವಲ ಪಾಂಡಿತ್ಯಕ್ಕಲ್ಲ, ಅದು ಅಂತರಂಗದಲ್ಲಿ ಬದಲಾವಣೆ ತಂದು ಬ್ರಹ್ಮಭಾವನವನ್ನು ಮೂಡಿಸಬೇಕು। ಕೆರೆ ತೋಡುವುದು ಕೇವಲ ಗುಂಡಿ ಮಾಡುವುದಲ್ಲ, ಅದು ಜನರ ದಾಹ ತೀರಿಸುವ ಪುಣ್ಯತೀರ್ಥವಾಗಬೇಕು। ಹೀಗೆ ಪ್ರತಿಯೊಂದು ಕ್ರಿಯೆಯೂ ಕೇವಲ ಹೊರಗಿನ ಪ್ರದರ್ಶನವಾಗದೆ ಆಂತರಿಕ ಸತ್ಯದಿಂದ ಕೂಡಿರಬೇಕು ಎಂದು ಅವರು ಪ್ರತಿಪಾದಿಸುತ್ತಾರೆ। 2 ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಬದುಕು ಫಲದಾಯಕವಾಗುವುದನ್ನು ಯಾವ ನಿದರ್ಶನಗಳ ಮೂಲಕ ಸಮರ್ಥಿಸಿದ್ದಾರೆ? ಉತ್ತರ ಅಕ್ಕ ಮಹಾದೇವಿಯವರು ಬದುಕಿನ ಸವಾಲುಗಳನ್ನು ಎದುರಿಸುವ ಕ್ರಮವನ್ನು ವಿವಿಧ ನಿದರ್ಶನಗಳ ಮೂಲಕ ವಿವರಿಸಿದ್ದಾರೆ। ಬೆಟ್ಟದ ಮೇಲೆ ಮನೆ ಮಾಡಿದವನು ಕಾಡು ಮೃಗಗಳಿಗೆ ಹೆದರಬಾರದು, ಸಮುದ್ರದ ತೀರದಲ್ಲಿ ಮನೆ ಮಾಡಿದವನು ಅಲೆಗಳ ಅಬ್ಬರಕ್ಕೆ ಅಂಜಬಾರದು, ಹಾಗೆಯೇ ಸಂತೆಯ ನಡುವೆ ವಾಸಿಸುವವನು ಗದ್ದಲಕ್ಕೆ ನಾಚಬಾರದು। ಈ ನಿದರ್ಶನಗಳ ಮೂಲಕ ಅವರು ಹೇಳುವುದೇನೆಂದರೆ ಸಂಸಾರ ಅಥವಾ ಲೋಕದಲ್ಲಿ ಹುಟ್ಟಿದ ಮೇಲೆ ಇಲ್ಲಿನ ಕಷ್ಟ, ಸುಖ, ಹೊಗಳಿಕೆ, ತೆಗಳಿಕೆಗಳನ್ನು ಸಮಚಿತ್ತದಿಂದ ಸ್ವೀಕರಿಸಬೇಕು, ಕೋಪ ಮಾಡಿಕೊಳ್ಳದೆ ಸಮಾಧಾನಿಯಾಗಿರುವುದೇ ಬದುಕನ್ನು ಸಾರ್ಥಕಗೊಳಿಸುವ ಹಾದಿ ಎಂದು ಅವರು ಸಮರ್ಥಿಸುತ್ತಾರೆ। ಸಂದರ್ಭದೊಡನೆ ವಿವರಿಸಿ। ಪ್ರಶ್ನೆ 1 ಶಿರವೇ ಹೊನ್ನ ಕಳಸವಯ್ಯ ಸಂದರ್ಭ। ಈ ವಾಕ್ಯವನ್ನು ಬಸವಣ್ಣನವರ ವಚನದಿಂದ ಆರಿಸಿಕೊಳ್ಳಲಾಗಿದೆ।
ವಿವರಣೆ: ಶ್ರೀಮಂತರು ದೇವರಿಗೆ ಶಿವಾಲಯಗಳನ್ನು ಕಟ್ಟಿಸುತ್ತಾರೆ, ಆದರೆ ಬಡವನಾದ ನಾನು ಏನು ಮಾಡಲಿ ಎಂದು ಕೇಳುತ್ತಾ ತಮ್ಮ ದೇಹವನ್ನೇ ದೇವಾಲಯಕ್ಕೆ ಹೋಲಿಸಿದ್ದಾರೆ. ಕಾಲುಗಳನ್ನು ಕಂಬಗಳಿಗೆ, ದೇಹವನ್ನು ಗುಡಿಗೆ ಹೋಲಿಸಿ ತಮ್ಮ ತಲೆಯನ್ನು ದೇಗುಲದ ಮೇಲಿರುವ ಬಂಗಾರದ ಕಳಸ ಎಂದು ಕರೆದಿದ್ದಾರೆ. ಪ್ರಶ್ನೆ 2. ವೇಷಧರಿಸಿ ಫಲವೇನಯ್ಯ? ಸಂದರ್ಭ: ಈ ಸಾಲನ್ನು ಸಿದ್ದರಾಮರ ವಚನದಿಂದ ತೆಗೆದುಕೊಳ್ಳಲಾಗಿದೆ. ವಿವರಣೆ: ಮನುಷ್ಯನು ಹಾಕುವ ವೇಷಕ್ಕೂ ಅವನ ನಡವಳಿಕೆಗೂ ಸಂಬಂಧವಿರಬೇಕು ಎಂದು ಸಿದ್ದರಾಮರು ಹೇಳುತ್ತಾರೆ. ವೇಷದಂತೆ ಆಚರಣೆ ಇಲ್ಲದಿದ್ದರೆ ಅಂತಹ ಹೊರಗಿನ ಅಲಂಕಾರ ವ್ಯರ್ಥ ಎಂಬುದು ಇದರ ತಾತ್ಪರ್ಯ. 3. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿ ದಳೆಂತಯ್ಯ. ಸಂದರ್ಭ: ಈ ವಾಕ್ಯವು ಅಕ್ಕ ಮಹಾದೇವಿಯವರ ವಚನದಲ್ಲಿದೆ. ವಿವರಣೆ: ಒಂದು ಪರಿಸರವನ್ನು ಆರಿಸಿಕೊಂಡ ಮೇಲೆ ಅದರಲ್ಲಿ ಬರುವ ಅಡೆತಡೆಗಳನ್ನು ಎದುರಿಸಲೇಬೇಕು. ಬೆಟ್ಟದಲ್ಲಿ ವಾಸಿಸುವವನು ಮೃಗಗಳಿಗೆ ಹೆದರಿದರೆ ಅಲ್ಲಿ ಬದುಕುವುದೂ ಸಾಧ್ಯವಿಲ್ಲ. ಹಾಗೆಯೇ ಲೋಕದಲ್ಲಿ ಹುಟ್ಟಿದ ಮೇಲೆ ಜನರ ಟೀಕೆಗಳಿಗೆ ಅಂಜದೆ ಸಮಾಧಾನಿಯಾಗಿರಬೇಕು ಎಂದು ಅಕ್ಕ ಮಹಾದೇವಿಯವರು ಇಲ್ಲಿ ವಿವರಿಸಿದ್ದಾರೆ. ಭಾಷಾ ಅಭ್ಯಾಸ. ಕೆಳಗಿನ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ಕಾಡು, ಅರಣ್ಯ, ಹಿಂಸಿಸು. ಕೆರೆ, ಜಲಾಶಯ, ಸುರಿ, ಮಳೆಯ ಕೆರೆಯುವುದು. ಅಗಲು, ಅಗಲವಾಗಿರುವುದು. ಬಿಟ್ಟು ಹೋಗು, ದೂರವಾಗು. ತೊರೆ, ನದಿ. ಬಿಡು, ಬಿಟ್ಟು ಬಿಡು. ಎತ್ತು, ಮೇಲೆತ್ತು, ತೂಕು. ಬಸವ, ಗೂಳಿ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿರಿ. ವೇಷದಂತಾಚರಣೆ. ವೇಷದಂತ ಅಧಿಕ ಆಚರಣೆ, ವೇಷದಂತಾಚರಣೆ. ಸವರ್ಣ ದೀರ್ಘ ಸಂಧಿ. ವೇದಾಂತವನೋದಿ. ವೇದಾಂತವನು ಅಧಿಕ ಓದಿ, ಲೋಪಸಂಧಿ. ನಾಚಿ ದಂಡತಯ್ಯ. ನಾಚಿದಡೆ ಅಧಿಕ ಯಂತಯ್ಯ, ಲೋಪಸಂಧಿ. ಸ್ಥಾವರಕ್ಕಳಿವುಂಟು. ಸ್ಥಾವರಕ್ಕೆ ಅಧಿಕ ಅಳಿವುಂಟು. ಸ್ಥಾವರಕ್ಕಳಿವುಂಟು, ಲೋಪಸಂಧಿ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಬ್ರಹ್ಮ, ಬೊಮ್ಮ. ಪುಣ್ಯ, ಪುಣ್ಯ. ಶಿರ, ಸಿರಿ. ಮೃಗ, ಮಿಗ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಬಡವ, ಶ್ರೀಮಂತ. ಫಲ, ನಿಷ್ಫಲ. ಪುಣ್ಯ, ಪಾಪ. ಶಬ್ದ, ನಿಶಬ್ದ. ಈ ವಚನಗಳ ಸಾರಾಂಶ ಹೀಗಿದೆ. ಈ ಪಾಠದಲ್ಲಿ 3 ಮಹಾನ ವಚನಕಾರರ ಜೀವನ ಸಂದೇಶಗಳಿವೆ. ಮೊದಲನೇದು ಬಸವಣ್ಣನವರ ವಚನ. ಇಲ್ಲಿ ಬಸವಣ್ಣನವರು ಭಕ್ತಿಯ ಸರಳತೆಯನ್ನು ಎತ್ತಿ ಹಿಡಿಯುತ್ತಾರೆ. ಶ್ರೀಮಂತರು ದೇವರಿಗೆ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿಸಬಹುದು, ಆದರೆ ಬಡವನಾದ ನಾನು ಏನು ಮಾಡಲಿ? ನನ್ನ ದೇಹವೇ ದೇಗುಲ, ಕಾಲೇ ಕಂಬ ಮತ್ತು ಶಿರವೇ ಹೊನ್ನ ಕಳಸ ಎಂದು ಹೇಳುವ ಮೂಲಕ ದೇವರು ಹೊರಗಿಲ್ಲ, ನಮ್ಮ ಒಳಗೇ ಇದ್ದಾನೆ ಎಂಬ, ದೇಹವೇ ದೇಗುಲ ಎಂಬ ಸಾರ್ವಕಾಲಿಕ ಸತ್ಯವನ್ನು ಸಾರಿದ್ದಾರೆ. 2ನೇದು ಸಿದ್ದರಾಮೇಶ್ವರ ವಚನ. ಇವರು ಬಾಹ್ಯ ಆಡಂಬರ ಮತ್ತು ಅಂತರಂಗದ ಶುದ್ಧಿಯ ಬಗ್ಗೆ ಹೇಳಿದ್ದಾರೆ. ಕೇವಲ ವೇಷ ಧರಿಸುವುದರಿಂದ ಅಥವಾ ವೇದಾಂತ ಓದುವುದರಿಂದ ಪ್ರಯೋಜನವಿಲ್ಲ. ತನ್ನನ್ನು ತಾನು ಅರಿಯುವುದನ್ನು ಎಷ್ಟೇ ಪುಣ್ಯತೀರ್ಥಗಳಿಗೆ ಹೋದರೂ ಅದು ವ್ಯರ್ಥ. ಆಚರಣೆ ಮತ್ತು ವಿಚಾರ ಒಂದೇ ಆಗಿರಬೇಕು ಎಂಬುದು ಇವರ ಆಶಯ. 3ನೇದು ಅಕ್ಕ ಮಹಾದೇವಿಯರ ವಚನ. ಇವರು ಲೋಕನಿಂದೆ ಸ್ತುತಿಗಳನ್ನು ಸಮಾನವಾಗಿ ಸ್ವೀಕರಿಸುವ ಸಮಾಧಾನ ಗುಣದ ಬಗ್ಗೆ ಹೇಳಿದ್ದಾರೆ. ಬೆಟ್ಟದ ಮೇಲೆ ಮನೆ ಮಾಡಿ ಮೃಗಗಳಿಗೆ ಹೆದರಬಾರದು. ಸಮುದ್ರದ ದಡದಲ್ಲಿ ಮನೆ ಮಾಡಿ ಅಲೆಗಳ ಅಬ್ಬರಕ್ಕೆ ಅಂಜಬಾರದು. ಹಾಗೆಯೇ ಈ ಲೋಕದಲ್ಲಿ ಜನಿಸಿದ ಮೇಲೆ ಜನರ ಟೀಕೆ ಟಿಪ್ಪಣಿಗಳಿಗೆ ಕೋಪಗೊಳ್ಳದೆ ಸಮಾಧಾನದಿಂದ ಜೀವನ ನಡೆಸಬೇಕು ಎಂದು ಬೋಧಿಸಿದ್ದಾರೆ. तो ये थे इसके सॉल्यूशंस. इसको अच्छी खुशखत के साथ लिखें और अच्छी पढ़ाई करें. अल्लाह हाफिज़.